ಹಾಯ್ ಹೆಲೋ ನಮಸ್ಕಾರ. ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ರಶ್ಮಿಕಾ ಮಂದಣ್ಣ ನಾಳೆ ಮದುವೆ ಆಗ್ತಿರೋ ವಿಚಾರ ಎಲ್ರಿಗೂ ಗೊತ್ತೇ ಇದೆ. ರಶ್ಮಿಕಾ ಮಂದಣ್ಣ ಹಾಗೂ ರಕ್ಷಿತ್ ಶೆಟ್ಟಿ ಅವರ ಬ್ರೇಕಪ್ ಆಗಿರೋ ವಿಚಾರವು ಎಲ್ರಿಗೂ ಗೊತ್ತೇ ಇದೆ. ಆದ್ರೆ ಈಗ ಕ್ಯೂರಿಯಾಸಿಟಿ ವಿಚಾರ ಏನಪ್ಪಾ ಅಂದ್ರೆ, ರಶ್ಮಿಕಾ ಮಂದಣ್ಣ ರಕ್ಷಿತ್ ಶೆಟ್ಟಿಯನ್ನ ಮದುವೆಗೆ ಆಹ್ವಾನಿಸಿದಾರಾ? ರಶ್ಮಿಕಾ ಯಾಕೆ ಕನ್ನಡದಲ್ಲಿ ಈ ಗಣ್ಯ ಸ್ಟಾರ್ಸ್ನ ಮಾತ್ರ ಮದುವೆಗೆ ಕರೆದಿದ್ದಾರೆ ಅನ್ನೋ ಒಂದು ಊಹಾಪೋಹಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ರಶ್ಮಿಕಾ ಯಾವ್ಯಾವ ಸ್ಟಾರ್ಸ್ ಗಳನ್ನ ಕರೆದಿದ್ದಾರೆ ಅಂಡ್ ರಕ್ಷಿತ್ ಶೆಟ್ಟಿಗೂ ಅಥವಾ ಶೆಟ್ಟಿ ಬಳಗದವ್ರಿಗೂ ಈ ಇನ್ವಿಟೇಷನ್ ಇದೆಯಾ? ರಶ್ಮಿಕಾ ಮದ್ವೆಗೆ ನಾಳೆ ಯಾರ್ಯಾರು ಹೋಗ್ತಾರೆ? ಯಾವ ಸಂಪ್ರದಾಯದ ಮೂಲಕ ರಶ್ಮಿಕಾ ಮಂದಣ್ಣ ಮದುವೆ ನಡೆಯುತ್ತೆ, ಮತ್ತೆ ಎಲ್ಲಿ ಮದುವೆ ನಡೀತಾ ಇದೆ, ಇದೆಲ್ಲದರ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ನೋಡಿ. ಟಾಲಿವುಡ್ನ ರೌಡಿ ವಿಜಯ್ ದೇವರಕೊಂಡ ಮತ್ತು ಕೊಡಗಿನ ಬಿಡಗಿ ರಶ್ಮಿಕಾ ಮಂದಣ್ಣ ಅವರ ಬಹು ನಿರೀಕ್ಷಿತ ಮದುವೆಗೆ ಕ್ಷಣಗಣನೆ ಆರಂಭವಾಗಿದೆ. ಇವರ ಮದುವೆ ಯಾಕೆ ಇಷ್ಟು ಖಾಸಗಿಯಾಗಿ ನಡೆಸ್ತಿದ್ದಾರೆ? ಮದುವೆಯಲ್ಲಿ ಫೋನ್ ಯಾಕೆ ಬ್ಯಾನ್ ಮಾಡಿದ್ದಾರೆ? ಸ್ಯಾಂಡಲ್ವುಡ್ ನಲ್ಲಿ ಯಾಕೆ ರಶ್ಮಿಕಾ ಮಂದಣ್ಣ ಬರೀ ಬೆರಳೆಣಿಕೆಯಷ್ಟು ನಟಿ ನಟರನ್ನ ಮಾತ್ರ ಕರೆದಿದ್ದಾರೆ? ಯಾವ ಸಂಪ್ರದಾಯದ ಪ್ರಕಾರ ಮದುವೆ ಆಗ್ತಿದ್ದಾರೆ? ಇನ್ನು ಇವರ ಮದುವೆ ಬಗ್ಗೆ ರಿಷಬ್ ಶೆಟ್ಟಿ, ಪ್ರಮೋದ್ ಶೆಟ್ಟಿ ಏನ್ ಹೇಳಿದ್ರು? ಇದೆಲ್ಲ ಕ್ಯೂರಿಯಾಸಿಟಿ ಇದೆ ಅಲ್ವಾ? ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ರಾಜಸ್ಥಾನದ ಉದಯಪುರದಲ್ಲಿ ಐಷಾರಾಮಿ ಹೋಟೆಲ್ ನಲ್ಲಿ ಈ ಮದುವೆ ಅತ್ಯಂತ ಖಾಸಗಿಯಾಗಿ ನಡೆಯುತ್ತಿರುವುದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಅಭಿಮಾನಿಗಳ ಪ್ರೀತಿಗೆ ಗೌರವವಾಗಿ ಈ ಮದುವೆಗೆ ದಿ ವೆಡ್ಡಿಂಗ್ ಆಫ್ ವಿರೋಶ್ ಎಂದು ಹೆಸರು ಕೂಡ ಇಡಲಾಗಿದೆ. ಇನ್ನು ಈ ವಿರೋಶ್ ಎಂಬ ಹೆಸರು ಅಭಿಮಾನಿಗಳೇ ನೀಡಿದ್ದು, ವಿಜಯ್ ಮತ್ತು ರಶ್ಮಿಕಾ ಅದನ್ನ ತಮ್ಮ ಜೀವನದ ವಿಶೇಷ ಕ್ಷಣಕ್ಕೆ ಅಳವಡಿಸಿಕೊಂಡಿದ್ದಾರೆ. ಮದುವೆಯ ವಿಶೇಷತೆ ಏನಪ್ಪಾ ಅಂದ್ರೆ, ಈ ಮದುವೆ 2 ಬಾರಿ ನಡೆಯಲಿದೆ. ಮೊದಲಿಗೆ ತೆಲುಗು ಸಂಸ್ಕೃತಿಯಂತೆ ಮದುವೆ ನೆರವೇರಲಿದ್ದು, ನಂತರ ಕೊಡವ ಸಂಪ್ರದಾಯದಂತೆ ಮತ್ತೊಮ್ಮೆ ಮದುವೆ ನಡೆಯಲಿದೆ. ಈ ಶಾಸ್ತ್ರಗಳನ್ನು ನೆರವೇರಿಸಲು ಹೈದರಾಬಾದ್ನಿಂದ ಪುರೋಹಿತರನ್ನು ಕೂಡ ಕರೆಸಿಕೊಳ್ಳಲಾಗಿದೆ. ಈಗಾಗಲೇ ರಶ್ಮಿಕಾ ಅವರ ತವರೂರು ಕೊಡಗಿನಲ್ಲಿ ಮನೆ ಮುಂದೆ ಚಪ್ಪರ ಹಾಕಿ ಮದುವೆಗೆ ಇನ್ನಷ್ಟು ಮೆರುಗು ಕೂಡ ನೀಡಿದ್ದಾರೆ. ಇನ್ನು ಮದುವೆಯ ನಂತರ ಮಾರ್ಚ್ 4ರಂದು ಹೈದರಾಬಾದ್ನಲ್ಲಿ ಭವ್ಯವಾಗಿ ರಿಸೆಪ್ಷನ್ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಟಾಲಿವುಡ್ ಹಾಗೂ ಸ್ಯಾಂಡಲ್ವುಡ್ನ ಅನೇಕ ಗಣ್ಯರು ಕೂಡ ಭಾಗವಹಿಸುವ ನಿರೀಕ್ಷೆ ಇದೆ. ಕೆಲವೇ ಆಪ್ತ ಅತಿಥಿಗಳಿಗೆ ಮಾತ್ರ ಆಹ್ವಾನ ಕೂಡ ನೀಡಲಾಗಿದೆ. ಇನ್ನು ಕನ್ನಡ ಚಿತ್ರರಂಗದಲ್ಲಿ ಕೇವಲ 11 ಜನ ನಟ ನಟಿಯರನ್ನು ಮಾತ್ರ, ಅದು ರಿಸೆಪ್ಷನ್ಗೆ ಮಾತ್ರ ಆಹ್ವಾನಿಸಲಾಗಿದೆ. ಮದುವೆಗಲ್ಲ, ಬರೀ ರಿಸೆಪ್ಷನ್ಗೆ ಮಾತ್ರ ಈ ಆಹ್ವಾನ ಇರುವಂತದ್ದು. ಇನ್ನು ಈ ಗಣ್ಯರು ಯಾರು, ಆ ನಟ ನಟಿಯರು ಯಾರು ಅಂತ ನೋಡೋದಾದ್ರೆ, ಶಿವಣ್ಣ, ಕಿಚ್ಚ ಸುದೀಪ್, ಯಶ್, ರವಿಚಂದ್ರನ್, ಸಿಂಪಲ್ ಸುನಿ, ನಂದಕಿಶೋರ್, ಆಶಿಕಾ ರಂಗನಾಥ್ ಸೇರಿದಂತೆ ಸುಮಾರು 11 ಜನಕ್ಕೆ ವೈಯಕ್ತಿಕವಾಗಿ ಮೆಸೇಜ್ ಮಾಡಿ ರಶ್ಮಿಕಾ ಅವರು ಆಹ್ವಾನಿಸಿದ್ದಾರೆ. ಈಗಾಗಲೇ ಅನೇಕ ಗಣ್ಯರು ಉದಯಪುರಕ್ಕೆ ಆಗಮಿಸಿದ್ದಾರೆ. ಇದೀಗ ಈ ಮದುವೆ ದೇಶಾದ್ಯಂತ ಗಮನ ಸೆಳೆದಿದ್ದು, ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ನೆಚ್ಚಿನ ಜೋಡಿಗೆ ಶುಭಾಶಯಗಳನ್ನು ಹರಿಸುತ್ತಿದ್ದಾರೆ. ಈ ಸಂಭ್ರಮದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೂಡ ವಿಜಯ್ ಮತ್ತು ರಶ್ಮಿಕಾ ದಂಪತಿಗೆ ಹೃತ್ಪೂರ್ವಕ ಶುಭಾಶಯ ಕೋರಿದ್ದಾರೆ. ಅವರು ವಿಜಯ್ ಅವರ ಪೋಷಕರಾದ ಮಾಧವಿ ಮತ್ತು ಗೋವರ್ಧನ್ ರಾವ್ ಅವರಿಗೆ ಬರೆದ ಪತ್ರದಲ್ಲಿ ಈ ಮದುವೆ ಅವರ ಜೀವನದ ಹೊಸ ಅಧ್ಯಾಯದ ಆರಂಭವಾಗಲಿ ಎಂದು ಆಶೀರ್ವಾದ ಮಾಡಿದ್ದಾರೆ. ಎಸ್, ಮೋದಿಯವರು ಮದುವೆಯನ್ನು ಮಹತ್ವದ ಮೈಲಿಗಲ್ಲು ಎಂದು ಬಣ್ಣಿಸಿದ್ದು, ದಂಪತಿಗಳು ಒಟ್ಟಿಗೆ 7 ಹೆಜ್ಜೆಗಳನ್ನು ಇಟ್ಟ ನಂತರ ಜೀವನ ಪರ್ಯಂತ ಸ್ನೇಹಿತರಾಗುತ್ತಾರೆ ಎಂಬ ಸಪ್ತಪದಿ ಭಾವವನ್ನು ಉಲ್ಲೇಖಿಸಿದ್ದಾರೆ. ಮುಂಬರುವ ದಿನಗಳು ಹಂಚಿಕೊಂಡ ಕನಸುಗಳು ಮತ್ತು ಅವುಗಳ ನೆರವೇರಿಕೆಯಿಂದ ತುಂಬಿರಲಿ ಎಂದು ಅವರು ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ದಾರೆ. ಇನ್ನು ರಶ್ಮಿಕರನ್ನ ಸಿನಿಮಾ ಇಂಡಸ್ಟ್ರಿಗೆ ಕಿರಿಕ್ ಪಾರ್ಟಿ ಮೂಲಕ ಪರಿಚಯ ಮಾಡಿದೆ ನಟ ಕಾಮ್ ನಿರ್ದೇಶಕ ರಿಷಬ್ ಶೆಟ್ಟಿ. ಜೈ ಹನುಮಾನ್ ಮುಹೂರ್ತದ ಬಳಿಕ ಮಾತನಾಡಿದ ಅವರು, ರಶ್ಮಿಕಾ ವಿಜಯ್ ಮದುವೆ ಬಗ್ಗೆ ಕೇಳಿದಾಗ ಏನು ಉತ್ತರ ನೀಡದೆ ಹೊರಟಿದ್ದಾರೆ. ಇನ್ನು ಇದಕ್ಕೆ ಮೊದಲು ಪ್ರಮೋದ್ ಶೆಟ್ಟಿಯವರು ಈ ಮದುವೆ ಬಗ್ಗೆ ಖಾರವಾಗಿ ಉತ್ತರಿಸಿದ್ದಾರೆ. ಒಟ್ಟಾರೆ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಅವರ ಈ ಮದುವೆ ಕೇವಲ ಸಿನಿ ಲೋಕದಲ್ಲಿ ಅಲ್ಲ, ಅಭಿಮಾನಿಗಳ ಹೃದಯದಲ್ಲೂ
ದೊಡ್ಡ ಸಂಭ್ರಮವನ್ನ ಮೂಡಿಸಿದೆ. ಏನೇ ಆಗಿರ್ಲಿ, ಈ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇರುವ ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡಗೆ ನಮ್ಮ ಕಡೆಯಿಂದಲೂ ಕೂಡ ಹ್ಯಾಪಿ ಮ್ಯಾರಿಡ್ ಲೈಫ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.